ಮಳವಳ್ಳಿ ಪಟ್ಟಣದಲ್ಲಿ ಭಾಜಪ ಕಾರ್ಯಕರ್ತರಿಂದ ವಿಶ್ವ ಪರಿಸರ ದಿನಾಚರಣೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 12 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಗಿಡ ನೆಟ್ಟು ಸಂಭ್ರಮ. ಮಳವಳ್ಳಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ದೇಶದ ಹೆಮ್ಮೆಯ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗಿಡ ನೆಟ್ಟು ಸಂಭ್ರಮಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಶುಕ್ರವಾರ ಆಚರಿಸಲಾಯಿತು. ಮಳವಳ್ಳಿ ಪಟ್ಟಣದ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಭಾಜಪ ಅಧ್ಯಕ್ಷರಾದ ಗಂಗಾಧರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಭಾಜಪ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ HR ಅಶೋಕ್ ಕುಮಾರ್ ಅವರು ಗಿಡ ನೆಟ್ಟು ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಗಂಗಾಧರ್, ನಿಕಟಪೂರ್ವ ಅಧ್ಯಕ್ಷ ಕೃಷ್ಣ, ಮುಖಂಡರಾದ KC ನಾಗೇಗೌಡ, ರಾಮಣ್ಣ, ಶಶಿಕುಮಾರ್, ಶಿವಲಿಂಗಸ್ವಾಮಿ, ಹೆಬ್ಬಣಿ ಬಸವರಾಜು, ಆಟೋ ಜಗದೀಶ್, ಮಾಲಿಂಗ, ಚಿಕ್ಕಣ್ಣ ಸೇರಿದಂತೆ ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಆತ್ಮೀಯ ಬಂಧುಗಳೇ, ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾಗಿ 12 ವರ್ಷ ತುಂಬಿಸಿರುವಂಥ ಈ ಸಂದರ್ಭದಲ್ಲಿ ಜೊತೆಗೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ಇವತ್ತು ನಾವು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಳವಳ್ಳಿ ತಾಲೂಕು BJP ಘಟಕದ ವತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶವಾದರೂ ಇಷ್ಟೇ, ವಿಶ್ವದಲ್ಲಿ ಪರಿಸರವನ್ನು ಉಳಿಸಿದ್ರೆ ಮಾತ್ರ ನಮಗೆ ಜೀವ ಉಳಿಯುತ್ತದೆ, ನೆಲ ಜಲ ಎಲ್ಲ ಉಳಿಯುತ್ತದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ತಾಯಂದಿರ ಹೆಸರಿನಲ್ಲಿ ನಾವು ಒಂದೊಂದು ಗಿಡವನ್ನು ನೆಡಬೇಕು ಅಂತೇಳಿ ನಮ್ಮ ನರೇಂದ್ರ ಮೋದಿಜಿಯವರ ಕರೆ ಮೇರೆಗೆ ನಾವು ಇವತ್ತು ಗಿಡವನ್ನು ನೆಡ್ತಾ ಇದ್ದೇವೆ. ಒಂದು ಮರ ಕನಿಷ್ಠ 3000 ಲೀಟರ್ ನೀರನ್ನು ಭೂಮಿಯ ಒಳಗಡೆ ಹಿಡಿದಿಟ್ಟುವಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ಮರಕ್ಕೆ ಮಾತ್ರ. ಮಾನವ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನೀರನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಆವಿಯಾಗಿ ಹೊರಡೋಗುತ್ತೆ. ಹಂಗಾಗಿ ನಾವು ಮರ ನೆಡುವ ಮುಖಾಂತರವಾಗಿ ಭೂಮಿಯ ತಾಪಮಾನವನ್ನು ಉಳಿಸುವ ಮುಖಾಂತರ ನೀರನ್ನು ಅಂತರ್ಜಲ ಮಟ್ಟವನ್ನು ಹೆಚ್ಚುವ ನಿಟ್ಟಿನಲ್ಲಿ ಇವತ್ತು ನಾವು ಗಿಡಗಳನ್ನು ನೆಡ್ತಾ ಇದ್ದೇವೆ. ನಾವು ಗಿಡ ನೆಟ್ಟರೆ ಸಾಲದು, ಆ ಗಿಡವನ್ನು ಪೋಷಿಸಿ ಬೆಳೆಸುವಂಥ ಮುಖಾಂತರ ನಾವು ಅದನ್ನ ಯಶಸ್ವಿ ಆಗಬೇಕು ಅಂತೇಳಿ ಕರೆ ಕೊಡ್ತೇನೆ. ಜೊತೆಗೆ ಎಲ್ಲ ಶಾಲಾ ಮಕ್ಕಳು, ಎಲ್ಲ ರೈತರು ಕಂಪಲ್ಸರಿ ಒಂದೊಂದು ಗಿಡವನ್ನು ನೆಡಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಈ ಗಿಡ ನೆಡೋದ್ರಿಂದ ನಮಗೆ ಮುಂದಕ್ಕೆ ಒಳ್ಳೆಯ ಗಾಳಿ, ನೀರು, ಬೆಳಕು ಎಲ್ಲವೂ ಸಿಗುತ್ತೆ. ಈಗ ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ನೋಡಿದ್ರೆ ಅಲ್ಲಿ ಪರಿಸರ ಹಾಳಾಗಿದೆ. ಅಲ್ಲಿ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬಂದು ಒಳ್ಳೆ ಗಾಳಿಯನ್ನು ಉಸಿರಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಇವತ್ತು 51-52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಭೂಮಿಯ ಮೇಲೆ ಬೀಳ್ತಾ ಇದೆ. ಅದಕ್ಕೆಲ್ಲವೂ ನಾವು ಮರವನ್ನು ಕಡಿದಿರೋದೇ ಪರಿಣಾಮವಾಗಿ ಇವತ್ತು ಇದನ್ನು ಎದುರಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಗಾಳಿ, ನೀರು ಸಿಗಬೇಕು ಅಂತಂದರೆ ನಾವು ಇವತ್ತಿನಿಂದ ಒಳ್ಳೊಳ್ಳೆ ಗಿಡಗಳು ನೆಡಬೇಕು, ಅದು ಬೆಳೆಸಬೇಕು ಅಂತೇಳಿ ವಿನಂತಿ ಮಾಡ್ತಾನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.